ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ಸ್ಫೋಟಕ ವಿವಾದ ಸೃಷ್ಟಿಯಾಗಿದೆ. ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಅಧ್ಯಕ್ಷನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ. ಮಾಜಿ ಡಿಎಸ್ಎಂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಪುತ್ರ ಚಿದಾನಂದ್ ಸವದಿ ಹೊಡೆದಿದ್ದಾರಂತೆ. ಡಿಸಿಸಿ ಬ್ಯಾಂಕ್ ಲೇಬರ್ ಯೂನಿಯನ್ ಅಧ್ಯಕ್ಷ ನಿಂಗಪ್ಪ ಕರಣ್ಣವರ್ ಲಕ್ಷ್ಮಣ್ ಸವದಿ ಮನೆಗೆ ಹೋದಾಗ ಹಲ್ಲೆ ಮಾಡಿದ್ದಾರಂತೆ. ಮಾತುಕತೆಗಾಗಿ ಮನೆಗೆ ಕರೆದು ನನ್ನ ತಲೆ ಒಡೆಯುವಂತೆ ಹೊಡೆದಿದ್ದಾರೆ ಅಂತ ನಿಂಗಣ್ಣ ಕರಣ್ಣವರ್ ಗಂಭೀರ ಆರೋಪ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ನಿಂಗಪ್ಪ ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬ್ಯಾಂಕಿನ ಕೆಲಸದ ವಿಚಾರವಾಗಿ ಸವದಿ ಮನೆಗೆ ಹೋದಾಗ ಇಲ್ಲಿಗೆ ಯಾಕೆ ಬಂದಿದ್ದೀಯಾ ಅಂತ ಹೊಡೆದಿದ್ದಾರಂತೆ. ಆದರೆ ಸವದಿ ಮಾತ್ರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಯೂನಿಯನ್ ವಿಚಾರಕ್ಕೆ ಆತ ನಮ್ಮನೆಗೆ ಬಂದಿದ್ದ. ಹೊರಗಡೆ ಶ್ರೀಕಾಂತ್ ಅಲಗುರ ಎಂಬ ನಮ್ಮ ಕಾರ್ಯಕರ್ತ ಇದ್ದ. ನಿಮ್ಮ ವಿಚಾರ ಇಲ್ಲಿಗೆ ಯಾಕೆ ತಂದಿದ್ದೀರಿ ಎಂದು ಆತ ಕೇಳಿದ್ದಾನೆ. ಈ ವೇಳೆ ನಿಂಗಣ್ಣ ಶ್ರೀಕಾಂತ್ ಅಲಗುರಗೆ ಅವಾಚ್ಯ ಶಬ್ದದಿಂದ ಬೈದು ಜಾತಿ ನಿಂದನೆ ಮಾಡಿದ್ದಾನೆ. ಆ ಸಂದರ್ಭದಲ್ಲಿ ಅವರವರ ನಡುವೆ ನೂಕಾಟ ನಡೆದಿದೆ. ಇದು ಅವರಿಬ್ಬರ ನಡುವೆ ನಡೆದ ಗಲಾಟೆ ಅಂತ ಹೇಳಿದ್ರು. ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯಿಗಳು ಅವರವ್ರ ಯೂನಿಯನ್ದಲ್ಲಿ ಅನ್ನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನ ಇಲ್ಲಿ ಚರ್ಚೆ ಮಾಡಲಿಕ್ಕೆ ಅವರೇ ಬಂದರು. ನಮ್ಮ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತಾ ಇದ್ದಾವೆ. ಯೂನಿಯನ್ದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡಬೇಕು ಅಂತ ಹೇಳಿ ಕಿಶನ್ ಒತ್ತಾಯ ಆಗ್ತಾ ಇರೋದು. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ, ನೀವು ಹೊರಗಡೆ ನಿಂತ್ಕೊಂಡು ನಿಮ್ಮದು ನೀವು ಮಾಡ್ಕೋಬೇಕು ಅಂತಂದು ಇಷ್ಟು ಚರ್ಚೆ ಮಾಡಿದ್ರು ಅವರು. ನಾನು ಹೇಳಿ ಕಳಿಸಿದೆ, ನಿಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇದ್ದಾವೋ ಅದನ್ನು ನಿಮ್ಮಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳಿದೆ ನಾನು. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಅಲಗೂರ್ ಅಂತಕ್ಕಂಥ ಒಬ್ಬ ಹುಡುಗರು ನಮ್ಮ ಕಾರ್ಯಕರ್ತ, ಈ ವಿಷಯ ಇಲ್ಲೇ ಯಾಕೆ ತಂದಿರಿ, ಅದು ನಿಮ್ಮಲ್ಲೇ ಬಗೆಹರಿಸ್ಕೊಡ್ರಲ್ಲ, ಸಾಹೇಬ್ರ ಕಡೆ ಯಾಕೆ ತಂದಿರಿ ಅಂತ ಕೇಳಿದಾಗ ಅವಾಗ ಅವಾಜ್ ಶಬ್ದದಿಂದ ಬೈದರು. ಯಾರಿಗೂ ಶ್ರೀಕಾಂತ್ ಅಲಗೂರ್ಗೆ ಅವಾಗ ಜಾತಿ ನಿಂದನೆಯೂ ಮಾಡಿದರು. ಆಮೇಲೆ ಅವರವರಲ್ಲಿಗೆ ಅದು ನೂಕಾಟ ಆಗಿ ಆಮೇಲೆ ಇಲ್ಲಿಂದ ಹೊರಗೆ ಕಳಿಸಿದನು. ಇನ್ನೇನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ ಅಂತ ಕಳಿಸಿದ್ವಿ. ಆ ಶ್ರೀಕಾಂತ್ ಅಲಗೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅದು ವಕವಾದ. ಅವನಿಗೆ ಅವಾಚ್ಯ ಶಬ್ದದಿಂದ ಬೈತಾ ಇದ್ದ. ಅದನ್ನು ನೋಡಿ ಅವರು ಕೈ ಮೆಲಾಸಾಕತ್ತಿದ್ರು. ನಮ್ಮ ಹುಡುಗರು ಎಲ್ಲರೂ ಕುಡಿಕಿಸಿದ್ದು ಹೊರಗೆ ಹೋಗ್ರಿ ಇಲ್ಲಿಂದ ಬೇಡ ಅಂತ ಹೇಳಿ ಕಳಿಸಿದ್ದು ಇಷ್ಟೇ. ಬಿಟ್ಟರೆ ನಮಗೇನಾದ್ರು ನಮಗೆ ಅದಕ್ಕೇನು ಸಂಬಂಧ ಇಲ್ಲ. ಅವ್ರು ಯಾರಿಗೇನು ರಾಜಕೀಯ ಮುಖಂಡ್ರು ಅವ್ರಿಗೆ ಏನು ಕಳಿಸಿರ್ಬೇಕು ಹಂಗೆ ಈ ಥರ ಮಾಡು ಅಂತೇಳಿ ಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕಲ್ಲ. ಈಗ ಅರ್ಧ ಅವಧಿ ಆಗೈತೆ, ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಡೀತಿರ್ತಾವೆ. ಅದನ್ನೆಲ್ಲ ಪೇತು ಹೊಡೆದು ಇಲ್ಲಿ ಅದು ನಮ್ಮ ತಾಲೂಕದಾಗ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ. ಯಾರಾದ್ರೂ ಅದ್ರದ್ದು ಹೂಡಿರ್ಬೇಕು, ಅದ್ರದ್ದು ಮುಂದೆ ತನಿಖೆ ಆದಮೇಲೆ ಗೊತ್ತಾಗ್ತದೆ ತೆಗಿತೀವಿ ಅದು ಏನಾದ್ರು ಹೆದ್ದು. ಈ ಘಟನೆ ಬಳಿಕ ಅಥಣಿ ಉದ್ವಿಗ್ನವಾಗಿದೆ. ಹಾಲು ಮತ ಸಮಾಜದವರು ರೊಚ್ಚಿಗೆದ್ದಿದ್ದಾರೆ. 2018ರಲ್ಲೂ ಹೀಗೆ ಮಾಡಿದ್ದಕ್ಕೆ ಸವದಿಯನ್ನು ಮನೆಗೆ ಕಳಿಸಿದ್ವಿ. ಈಗ ನಮ್ಮ ಸಮಾಜದವರ ಮೇಲೆ ಹಲ್ಲೆ ಆಗಿದ್ದು ಸವದಿಯ ರಾಜಕೀಯ ಅಂತ್ಯ ಮಾಡ್ತೀವಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಅಥಣಿಯಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮಣ್ ಸವದಿ ಆಗಿರ್ತಕ್ಕಂಥ ಚಿದಾನಂದ ಸವದಿ ಕೂಡ ಒಬ್ಬ ನಮ್ಮ ಹಾಲ್ಮತ ಸಮಾಜದ ಒಬ್ಬ ಜಿಲ್ಲಾ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಕೆರೆಯವ್ರ ಮನೆ ಕರೆಸಿ ಹಿಗ್ಗಾಮುಗಿ ಅಪ್ಪ ಮಗ ತಳಿಸಿ ಮತ್ತೆ ಅವ್ನು ಏನ್ ಮಾಡ್ಯಾರಪ್ಪ ಅಂದ್ರೆ ತಳಿಸಿದ ನಂತರ ಅವೆಲ್ಲ ಮೈ ಮೇಲೆ ರಕ್ತ ತೋರ್ಲಾಯ್ತಿ. ಪಾಪ ಮನಿ ಬಿಟ್ಟು ಓಡಿ ಬಂದ್ರು ಬಿಟ್ಟಿಲ್ಲ. ಬಂದು ಮುಂದೆ ಹಾದಿ ಕೂಡಿ ಗಾಡಿ ಮೇಲೆ ಬಂದು ಬೇರೆ ಬಂದು ಕುಡಿಸ್ಕೊಂಡ್ ಬಂದಾರ. ಇದು ಲಕ್ಷ್ಮಣ್ ಸವದಿ ಮಾಡ್ತಕ್ಕಂಥ ದುರಾಳಿತ. ಬಹುಶಃ ಲಕ್ಷ್ಮಣ್ ಸವದಿ ಹೇಳ್ತಾನ, ನೀನು ಈ ಲಕ್ಷ್ಮಣ್ ಸವದಿ ಏನಾದ್ರು MLA ಉಳ್ದಾನಂದ್ರೆ ಅದಕ್ಕೆ ಹಾಲು ಮತ ಸಮಾಜದ ಆಶೀರ್ವಾದ. ಯಾಕಪ್ಪ ಅಂದ್ರೆ ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ ನೋಡಿ ಇವೆಲ್ಲ ಮತ ಹಾಕಿರು. ಇವತ್ತು ಹಾಲು ಮತ ಸಮಾಜ ವ್ಯಕ್ತಿ ಮೇಲೆ ಅಗದಿ ಮಾರಣಂತೆ ಹಲ್ಲ ಇವು ಅಪ್ಪ ಮಗ ಮಾಡ್ಯಾರ. ಅದಾದ ನಂತರ ಮನೆ ಫ್ಯಾಕ್ಟ್ರಿ ಎಲೆಕ್ಷನ್ದಾಗ ನಮ್ಮ ಮೇಲೆ ಒಂದು ಫೋಟೋ ಎಡಿಟ್ ಮಾಡಿ ಅಪ್ಪ ಮಗ ಖುಷಿ ಪಟ್ರ. ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಾಲ್ಮತ ಸಮಾಜದಾಗ ಈ ತರ ದೌರ್ಜನ್ಯ ಮಾಡ್ತಾನು. ಇವತ್ತು ಇದೇ ರೀತಿ ಹಾಲ್ಮತ ಸಮಾಜ ಮೇಲೆ ಸಿದ್ದರಾಮಯ್ಯ ಅವ್ರ ಫೋಟೋ ಸುಟ್ಟಂತ 18 ಸುಟ್ಟಂತ ಸಂದರ್ಭಲ್ಲ ಈ MLA ಮನೆ ಕಳಿಸಿದೀವಿ. ಇವತ್ತು ಲಕ್ಷ್ಮಣ್ ಸವದಿ ಅಂತ್ಯ ಇವತ್ತು ಆರಂಭ ಆಗೈತೆ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಕತಿ. ಅದ್ರ ಜೊತೆಗೆ ಇನ್ನೂ ಒಬ್ಬ ಬನಿಜ ಸಮಾಜದವನು, ಒಬ್ಬ ಜೈನ ಸಮಾಜದವ, ಇನ್ನೊಬ್ರು ಲಿಂಗಾಯ ಸಮಾಜ, 3 ಜನರನ್ನ ಸಿಕ್ಕಾಪಟ್ಟಿ ತಳಿಸಿ ಅಧಿಕಾರಿಗಳನ್ನ. ಅವಾದ್ ನೋಡ್ರಿ, ನಿನ್ನ DCC ಬ್ಯಾಂಕ್ ಚುನಾವಣೆ ನಿನ್ನ ತಾಕತ್ ಕಡಿಮೆ ಆಗೈತೆ. ತಾಕತ್ ಕಡಿಮೆ ಆಗುತ್ತೆ, ಅವ್ರು ಆಟೋಮೆಟಿಕ್ ನೀನು ಹಳೆ ಅಂತ ತೆಗೆದಾಕ್ಯಾರು. 7-8 ವರ್ಷ 25 ವರ್ಷ ಅಲ್ಲೇದಾನು ಅವ ಮೈಂಡ್ ಲಪಡ ಮಾಡಿ ಲೂಟಿ ಮಾಡಿ ತೆಗೆದಾಕ್ಯಾರು. ಆದ್ರೆ ಈ ವ್ಯಕ್ತಿಗಳ ಕಡೆದ ಮನಿ ಬಡಿಯುವಂತ ನಿನ್ನ ಗರ್ಜನಪ್ಪ. ಮನ್ಯಾಗ ಬಡದ ಅವ್ಗೆ ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಬಡದರಿಪ್ಪ ಬಡದ ಮೇಲ್ತಾರೆ ಪಾಪ ಓಡಿ ಮನಿ ಬಿಟ್ಟು ಹೊರಗೆ ಬಂದೈತಿ. ಅಂತ ಸಂದರ್ಭದಲ್ಲಿ ತಕ್ಷಣ ಅಲ್ಲಿರ್ತಕ್ಕಂಥ ಸ್ಥಳೀಯ PSI ಅವರು, ಸ್ಥಳೀಯ ಡಾಕ್ಟರು ಅವ್ರು ನೀವು ಸೆರೆ ಕೊಡದ ಅಂತ ಹೇಳಿ ಡೂಪ್ಲಿಕೇಟ್ ರಿಪೋರ್ಟ್ ತಯಾರು ಮಾಡ್ತಾರೆ. ಅದಕ್ಕೆ ಅನಿವಾರ್ಯ ಆಯ್ತು. ನಾವು ಜಿಲ್ಲಾ ಹಾಸ್ಪಿಟಲ್ ಬಂದಿದ್ವಿ, ಸನ್ಮಾನ್ಯ SP ಸಾಹೇಬ್ರು ವಿನಂತಿ ಮಾಡ್ತೀವಿ, ತಕ್ಷಣ ಆ ಲಕ್ಷ್ಮಣ್ ಸವದಿ ಮಗನ ಬಂಧನ ನೀವು ಮಾಡಲಿಲ್ಲ ಅಂದ್ರೆ ಮುಂದಿನ ನಮ್ಮ ಸಮುದಾಯ ಅವ್ನ ಮನಿ ಬಂದು ಕೊಡ್ತೈತಿ. ಆ ಉಗ್ರ ಹೋರಾಟ ಪ್ರಾರಂಭ ಆಕೈತಿ. 18 ನೆನಪು ಮಗೋದನ. ಆ ರೀತಿ ಅವಕ್ಕಿಂತ ಮುಂಚಿತ ಜಿಲ್ಲಾ ಎಚ್ಚೆತ್ತುಕೊಂಡ ಆ 2-4 ನೀವು ಅರೆಸ್ಟ್ ಮಾಡಿಲ್ಲ ಅಂದ್ರೆ
ನಾವು ಮತ್ತೆ ಸುಮ್ ಕುಂಡ್ರದಿಲ್ಲ ಅಂತಕ್ಕಂಥ ಮಾತು ಹೇಳ್ಬೇಕೈತಿ. ಅದ್ರ ಜೊತೆಗೇನು ಕೂಡ ಜಿಲ್ಲೆ ತಾಲೂಕಿನೊಳಗೆ ಏನೂ ಉಳಿದಿಲ್ಲ ಅಲ್ಲಿ, ಎಲ್ಲರ ಮೇಲೆ ದೌರ್ಜನ್ಯ ಮಾಡೋದು, ದಬ್ಬಾಳಿಕೆ ಮಾಡೋದು, ಕೇಸ್ ಹಾಕೋದು, ಮತ್ತು ಈಗ ಅವ್ರ ಮೇಲೆ ಏನು ಮಾಡೋದು, ದಲಿತರ SC ST ಕೇಸ್ ಹಾಕ್ಲಕ್ಕಂಥ ಕೆಲಸ ಈಗ ಒಂದು 4-5 ಮಂದಿ ತಯಾರು ಮಾಡಿಬಿಟ್ಟಾರ ಅಲ್ಲಿ. ನಮಗೆ SC ST ಅವ್ರಿಗೆ ಏನು ಸಂಬಂಧ ಇಲ್ಲ, ಪಾಪ ಅವ್ರು ನಮಗಿಂದಿಲ್ಲ, ನಾವು ಅವ್ರಿಗಿಂದಿಲ್ಲ. ಈ MLA ಮನೆ ಕರ್ಸಿ ಅಪ್ಪ ಮಗ ಕರ್ಸಾರ ಬಡ್ದಾರ ಅವನ, ರಕ್ತ ಬಂದಾಗ ಜೀವ ಹೋಗಂಗೆ ಬಡ್ದಾರ, ಪಾಪ ಕಸ್ಕೊಂಡು ನೋಡಿ ಬಂದಾನ. ಬಂದ ಮೇಲೆ ಅವ್ರ ಮೇಲೆ ಈಗ 3 SC ST ಕೇಸ್ ದಾಖಲು ಮಾಡಕ್ಕೆ ರೆಡಿ ಮಾಡ್ಯಾನ. ಈಗ ಅದಕ್ಕೆ PS ಮೇಲೆ ನಮಗೆ ಸಂಶಯ ಬಂದ, ಅಲ್ಲಿ ಸ್ಥಳೀಯ ಏನು ಸರ್ಕಾರಿ ಡಾಕ್ಟರ್ ಮೇಲೆ ನಮ್ಗೆ ಸಂಶಯ ಬಂದ. ಇವತ್ತು ನಾವು ಜಿಲ್ಲಾ ಆಸ್ಪತ್ರೆ ಬಂದು ಸನ್ಮಾನ್ಯ SP ಸಾಹೇಬ್ರಿಗೆ ಒಂದು ಮನೆ ಕೊಡ್ತೀವಿ. ಒಂದು ವೇಳೆ ಅವ್ರು ಏನು ಇದಕ್ಕೆ ಸ್ಪಂದನೆ ಮಾಡಲಿಲ್ಲ, ಮುಂಬರುವ ದಿನಮಾನದಲ್ಲಿ ಲಕ್ಷ್ಮಣ ಸವದಿ ಹಳ್ಳಿ ಹಳ್ಳಿ ಹತ್ತನಿ ಬಿಟ್ಟು ತಿರುಗಾಡೋದು ಬಿರಿ ಆಗ್ತೈತಿ. ಅದಕ್ಕೆ ತಮ್ಮ ಮೂಲಕ ಅದನ್ನು ತಿಳಿಸ್ತಾ ಇದ್ವಿ. ಉದ್ದೇಶ ಅವಂಗೆ ಸೋಲಿನ ಭಯ, ರಾಜಕೀಯ ಭಯ ಕಾಡ್ಲಾಯ್ತು ಅವಂಗೆ. ಈಗಾಗಲೇ ಎಲ್ಲ ಅಧಿಕಾರಿಗಳು ಕಳ್ಕೊಂಡಾನೆ, ಲಾಸ್ಟ್ ದ್ವಂದ್ವ ಉಳಿದೈತಿ. ಅದಕ್ಕೆ ಅವ್ನು ಸೋಲಿನ ಭಯ ಕಾಡಿ ಆ ರೀತಿ ಮಾಡ್ತಾ ಇದ್ದಾನೆ. ಅವ್ರಿಗೆ ಯಾವ ಸಮುದಾಯದ ಮೇಲೂ ಗೌರವ ಇಲ್ಲ. ಇವ್ರೇ ಜಿಲ್ಲಾ ಯೂನಿಯನ್ ಅಧ್ಯಕ್ಷದಾನ್ರಿ, ಜಿಲ್ಲಾ ಯೂನಿಯನ್ ಅಧ್ಯಕ್ಷ ಅನ್ನೋದ್ರೆ ನಾಳೆ ಇವರೆಲ್ಲ ಹಾಲ್ಮತ ಸಮಾಜದವ್ರು ಸ್ಟ್ರಾಂಗ್ ಆದ್ರೆ ನಮ್ದು ಪರಿಸ್ಥಿತಿ ಏನಾಕೈತಿ ಅನ್ನತಕ್ಕಂಥ ಭಯ ಕಾಡಿ ಈಗಾಗಲೇ ಅವ್ನು ಮಣ್ಣು ಕೊಟ್ಟವ್ರು ಹಾಲ್ಮತ ಸಮಾಜದವ್ರು 18 ನಾವು ಅವ್ರು 10 ಮತಕ್ಷೇತ್ರದಾಗನ ಅವ್ನು ಒಂದು 2,000-3,000 ಅವ್ನು ಮಂದಿ ಐತೆ ಅಟ್ಟ. ಅದು ಬಿಟ್ಟರೆ ಏನಿಲ್ಲ. ಲಿಂಗಾಯತ ಮೇಲೂ ದೌರ್ಜನ್ಯ ಮಾಡ್ಯಾನು, ಜೈನರ ಮೇಲೂ ದೌರ್ಜನ್ಯ ಮಾಡ್ಯಾನು, ಅಲ್ಲಿ ಹಾಲ್ಮತ ಸಮಾಜದವ್ರು ಮಾಡ್ಯಾನು. ಈಗ ಏನು ಮಾಡ್ಯಾನು, 4-5 ಮಂದಿ ದಲಿತ ಸಮಾಜ ಹುಡುಗರು ಇಟ್ಕೊಳ್ಳೋದು ನಮ್ಮ ಮೇಲೆ ಕೇಸ್ ಮಾಡಿಸೋದು. ಈಗ ಅವ್ನು ಪಾಪ ಸಾಯ್ಲಿತ್ತಾನ ಅಂತವನ ಮೇಲೆ ಅಲ್ಲಿ ಲೋಕಲ್ PS ದಲಿತ ದೌರ್ಜನ್ಯ ಕೇಸ್ ದಾಖಲು ಮಾಡಕ್ಕೆ ತಯಾರಾಗ್ಯಾರ. ಅವ್ನು ಟ್ರೀಟ್ಮೆಂಟ್ ಕೊಡೋದು ಸ್ಥಳೀಯ ಗೌರ್ಮೆಂಟ್ ಹಾಸ್ಪಿಟಲ್ದಾಗ. ಏನು ಹೇಳ್ಬೇಕು ಹೇಳ್ರಲ್ಲ ನೀವು? ಅಲ್ಲ ಅವರೆಲ್ಲ ಬೋಗಸ್ ಸರ್, ಅದೆಲ್ಲ ಬೋಗಸ್. ಅವ್ನು ಲಕ್ಷ್ಮಣ ಸವದಿ ಕೊಟ್ಟದು ಬೋಗಸ್, ಚಿದಾನಂದ ಸವದಿ ಕೊಟ್ಟದು ಬೋಗಸ್. ಅವ್ನು ಆಕ್ಚುಲಿ ಅವ್ನು ಇವ್ರ ಅಪ್ಪ ಮಗ ಇವರೇ ಬಡ್ದಾರ. ಅಲ್ಲಿ ಬಡಿ ಅಂತ ಏನು ಕಾರಣತ್ತೆ, ಮನ್ಯಾಗ ಬಡ್ದಾನ, ಮತ್ತೆ ಬಡ್ದ ಮೇಲೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಏನೋ ಹೆಚ್ಚು ಕಮ್ಮಿ ಆಗೈತಿ ತಿಳ್ಕೊರಿ. ಅದು ಪಾಪ ಮನಿ ಬಿಟ್ಟು ಓಡಿ ಬಂದತ್ತೆ. ಇಲ್ಲ ಅವು ವಿಡಿಯೋ ಕಳಿಸ್ತೀವಿ ನೀವು, ನಾವು ಮನಿ ಬಿಟ್ಟು ಒಬ್ಬ ಓಡಿ ಬರತ್ತೇನ ಅಂದ್ರೂ ಬಿಟ್ಟಿಲ್ಲ ಅವನ. ವಿಷಯ ಮತ್ತೆ ಇನ್ನೊಂದು ನಾವು ಹುಡ್ಸ್ಕೊಂಡು ಹೇಳೋದು ಬೇಡ. ಆ ಪೇಷಂಟ್ ಒಬ್ಬ ಜಿಲ್ಲಾ ಯೂನಿಯನ್ ಅಧ್ಯಕ್ಷ ನಾವು ಅವನದೇ ಅಂತ ಕೇಳ್ರಿ, ಎಲ್ಲರಿಗೆ ಎಲ್ಲ ಬೇಕಾದಂದ ನಾವು ಪಾಪ ಅಂಥವನ್ನ ಪರಿಸ್ಥಿತಿ ಈ ರೀತಿ ಮಾಡ್ಯಾರ. ಮತ್ತು ತನ್ನ ಹಳೆ ನೋಡ್ರಿ 20-25 ವರ್ಷ ತನ್ನ ಹಳೆ ಅಲ್ಲೇ ಕೂತಾನೆ, ಬ್ಯಾಂಕ್ ಏನೇನು ಬರಲು ಲಪಡ ಮಾಡಿರ್ಬೇಕು. ಈ ಬಾಡಿ ಬಂದತಿ ಅವ್ರು ತೆಗೆದು ಹಾಕ್ಯಾರ. ಅವ್ನು ಒಬ್ಬನ ತೆಗೆದಿಲ್ಲ, 20 ಜನ ತೆಗೆದಾರ ಅವ್ರ. ಇವನೊಬ್ಬನ ತೆಗೆದ್ರೆ ಅದು ಬೇರೆ ರೀ ಅಲ್ಲ. ಇದೊಂದೇ ಅಂದ್ರೆ ಅವ್ನು ತಲೆಯಾಗಿ ಏನಾಗೈತಿ ರೀ, ಎಲ್ಲ ಅಧಿಕಾರಿಗಳು ಎಲ್ಲ ಸಮಾಜದವರು ಡೊಕ್ಕೊಂದಿರ್ಬೇಕು. ಇದೊಂದೇ ಒಂದು ಈಗ ನಮ್ಮ ಮೇಲೆ ಫ್ಯಾಕ್ಟ್ರಿ ಒಳಗೆ ನಮ್ಮ ಮೇಲೆ ಏನು ಮಾಡ್ಯಾನ ತಾವು ನೋಡ್ರಿ, 2 ನಂಬರ್ ID ಕಾರ್ಡ್ ಮಾಡ್ಯಾನ. ID ಕಾರ್ಡ್ ಮಾಡಿ ಬೋಗಸ್ಲಿ ಎಲೆಕ್ಷನ್ ಗೆದ್ದ ನಂತರ ನಮಗೆ ಏನು ಮಾಡ್ಯಾನ, ಬೇರೆ ಡೂಪ್ಲಿಕೇಟ್ ಹೆಣ್ಮಕ್ಳು ಫೋಟೋ ಎಡಿಟ್ ಮಾಡ್ಯಾನ ನಮಗೆ. ಅವತ್ತೈತೆ ಒಂದು ಪರಿಸ್ಥಿತಿ ಅದು ಕಡೆಗೆ ಬಂದು ಇವತ್ತು ಇಲ್ಲಿ ಬಂದು ಕೂತೈತಿ ಅದಕ್ಕೆ. ಅದಕ್ಕೆ ಯಾವ ಸಮಾಜಗಳು ಅವ್ನು ಲೆಕ್ಕಕ್ಕಿಲ್ಲ. ಈಗ ಏನು ಮಾಡ್ಯಾನ್ರಿ, ನಮ್ಮ ಮೇಲೆ ಯಾವ್ದಾರು ಬೋಗಸ್ ಕೇಸ್ ಹಾಕೋದು, ನಮ್ಮ ಒಳಗೆ ಹಾಕೋದು, ನಮ್ಮ ಮ್ಯಾಥ್ಸ್ ಮಾಡಿಸೋದು, ಈ ಲೆಕ್ಕ ಬಂದುಬಿಟ್ಟ ನಾವು. ಇದೊಂದೇ DC ಒಂದೇ ಉದ್ದೇಶ ಅಲ್ಲ. ಈ ಫ್ಯಾಕ್ಟ್ರಿ ಇಲೆಕ್ಷನ್, ಜಿಲ್ಲಾ ಎಲ್ಲ ಇಲೆಕ್ಷನ್ದಾಗ ಇದೇ ರೀತಿ ನಡತಿ. ಅದಕ್ಕೆ ಇವತ್ತು SP ಸಾಹೇಬ್ರು ಏನಾರು ಕವರ್ ತೊಗೊಂಡ್ರು ಪಾಡ ಇರ್ಲಿಕ್ಕೆ ಎಲ್ಲ ಸಮಾಜ ಅಂತ ಅವ್ನ ಮನೆಗೆ ಬಂದು 10-10 ಟೈಮ್ ಆದಾಗ ನಮ್ಮ DCC ಬ್ಯಾಂಕಿನ ಯೂನಿಯನ್ ಅಧ್ಯಕ್ಷರಾದ ನಿಂಗಪ್ಪ ಕರಣ್ಣವ್ರವ್ರನ್ನ ಮತ್ತು ಕಮತಿಗೆ ಅವ್ರನ್ನ ಇನ್ನೂ ಇಬ್ಬರನ್ನ 4 ಮಂದಿನ ಕರೆಸ್ಕೇಶಿಂದ ಮುಂಜಾನೆ ಏನೂ ಇಲ್ಲ, ನಿಂದು ಭಾಳ ಜೋರು ನಡೆದತಿ, ನೀನು ಹಿಂಗೆ ಬಿಡಂಗಿಲ್ಲ, ನಿನ್ನ ಏನು ಮಾಡಬೇಕು ಅದೆಲ್ಲ ಮಾಡ್ತೀನಿ. ಅದಕ್ಕೆ ಅಂದವ್ರನ್ನ ಸಿಟ್ಟಿಗೆದ್ದ ಅವ್ರ ಮಗ ಯಾರು MLA ಅವ್ರ ಮಗ ಮತ್ತು MLA ಇಬ್ಬರು ಕುಡ್ಕೊಂಡ್ಸಿಂದ ನಿಂಗಪ್ಪ ಕರಣ್ಣವ್ರನ್ನ ಭಯಂಕರ ಬಡದು ಹೊಡೆದು ಹಲ್ಲೆ ಮಾಡಿ, ಮಗನ ನೀನು ನೋಡ್ತನು, ನೀನು ಇನ್ನೂ ಇಟ್ಕ ಬಿಡುದಿಲ್ಲ ಅಂದಕಿಸಿಂದ. ಆಮ್ಯಾಗ ಅದು ಅಲ್ದನ ಆ ಉಳಿದು ಇತರೆ ಇವ್ರನ್ನ ಬಿಡ್ಸಾಕ್ ಹೋಗೋಣ ಅವ್ರನ್ನೂ ಸಹಿತ ಬಡ್ದಾರ. ಅದಕ್ಕೆ ಭಾಳ ಒಬ್ಬ ಜವಾಬ್ದಾರಿ ಮನುಷ್ಯ, ಒಬ್ಬ ಶಾಸಕನಾಗಿ ಈ ಥರ ಮಾಡೋದು ತಪ್ಪಾಕೈತಿ. ಅದಕ್ಕೆ ಇವತ್ತಿನ ದಿವಸ ಅಲ್ಲಿ ಏನು ಅವ್ರು ಶಾಸಕರು ಮತ್ತು ಅವನ ಮಗ ಮಾಡ್ಯಾರ, ನಾವು ಇವತ್ತು ನಮಗೆ ಭಾಳ ಇಡೀ ತಾಲೂಕಿನಾಗ ಭಾಳ ಕೆಟ್ಟ ಅನ್ಸದ. ಮತ್ತು ಇಡೀ ಆ DCC ಬ್ಯಾಂಕಿನ ಯೂನಿಯನ್ ಏನದ ಎಲ್ಲರೂ ಇಡೀ DCC ಬ್ಯಾಂಕ್ ಬಂದ್ ಮಾಡ್ಯಾರ. ಇವತ್ತು ಏನಾಗಿದೆ ಅಂದ್ರೆ, ಇವತ್ತು ಒಂದು ವೇಳೆ ಆ MLA ಮತ್ತು ಅವನ ಮಗ ಚಿದಾನಂದ ಸವದಿ ಅವ್ರನ್ನ ಒಂದು ವೇಳೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಇನ್ನೂ ಇದಕ್ಕಿಂತ ಹೆಚ್ಚಿನ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಷ್ಟೇ ಅಲ್ಲ, ಅವನ ಮ್ಯಾಗ ಕೇಸ್ ಆಗಬೇಕು 302, 303. ಯಾಕಂದ್ರೆ ಅಟೆಂಪ್ಟ್ ಟು ಮರ್ಡರ್ ಮಾಡ್ಯಾರ ಅವ್ರ. 303 ಮಾಡಿ ಅವನು ಅರೆಸ್ಟ್ ಮಾಡಬೇಕು, MLAನೂ ಅರೆಸ್ಟ್ ಮಾಡಬೇಕು, ಅವನ ಮಗನೂ ಅರೆಸ್ಟ್ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಅಂತೇಳಿ ಹೇಳ್ತಾ ಇದ್ದೀನಿ. ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದೀವಿ. ಅಲ್ಲಿ ಅವನದೇ ಆದಂಥ ಒಬ್ಬ PSI ಅದನಲ್ಲಿ, ಅವ ಕೊಡ್ಕೊಡ್ಲಿಲ್ಲ ಅಥವಾ ನಮ್ಮ ಮ್ಯಾಗ ದಬ್ಬಾಣಿಕೆ ಮಾಡಕ್ಕಿದ್ದ. ಅದಕ್ಕೆ ನಾವು ಏನು ಮಾಡಿದ್ವಿ, ಇಲ್ಲಿ ಬೆಳಗಾವಿಗೆ ಬಂದ SP ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು, ಇಲ್ಲಿ ಹಾಸ್ಪಿಟ್ಲಿಗೆ ಬಂದ ಪೂರ್ತಿ ಅದನ್ನು ಇದು ಮಾಡಿ ಆ SP ಅವರಿಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿ ಸಂದರ್ಭ ಹೇಳಬಯಸ್ತೀವಿ.